ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂದ್ರೆ, ವಸತಿ ಯೋಜನೆಯಡಿ ಮನೆ ಮಂಜೂರಾತಿಯಾಗಿರುವ ಫಲಾನುಭವಿಯ ಹಣ ಜಮಾ ಆಗಿದ್ಯಾ ಇಲ್ವಾ ಅಂತ ಹೇಗ್ ಚೆಕ್ ಮಾಡೋದು ಅಂತ, ಮತ್ತೆ ಮನೆ ಕಟ್ಟುತ್ತಿರುವಾಗ ತೆಗೆದಿರುವಂತಹ ಫೋಟೋಸ್‌ನ ಹೇಗ್ ನೋಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ. ಗೂಗಲ್ ಅಥವಾ ಕ್ರೋಮ್ ಓಪನ್ ಮಾಡ್ಕೊಂಡು ಇಲ್ಲಿ ಆಶಾರ್ಯ ಕರ್ನಾಟಕ ಅಂತ ಸರ್ಚ್ ಮಾಡ್ಕೊಬೇಕು. ಈ ರೀತಿ ಬರುತ್ತೆ. ಇಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆ ಅಂತ ಫಸ್ಟ್‌ನೇ ವೆಬ್ಸೈಟ್ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಅದು ಈ ರೀತಿ ಬರುತ್ತೆ. ಇಲ್ಲಿ ಜಿಲ್ಲೆ ಆಯ್ಕೆ ಮಾಡಿ ಅಂತ ಆಪ್ಷನ್ ಇರುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಮ್ದು ಯಾವ ಒಂದು ಜಿಲ್ಲೆ ಅಂತ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಹಾಗೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ಫಲಾನುಭವಿ ಸಂಖ್ಯೆ ಅಂತ ಇರುತ್ತೆ. ಇಲ್ಲಿ ಒಂದು ಫಲಾನುಭವಿಗೆ ಒಂದು ಸಂಖ್ಯೆ ಕೊಟ್ಟಿರ್ತಾರೆ. ಆ ಒಂದು ಸಂಖ್ಯೆ ಎಂಟರ್ ಮಾಡ್ಕೊಂಡು ಇಲ್ಲಿ ಸಲ್ಲಿಸು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಅದು ಈ ರೀತಿ ಬರುತ್ತೆ. ಇಲ್ಲಿ ಫಲಾನುಭವಿಯ ಮಾಹಿತಿ ಅಂತ ಇಲ್ಲಿ ಫಲಾನುಭವಿಯ ಹೆಸರು ಮತ್ತೆ ಯಾವ ಒಂದು ಯೋಜನೆ ಮತ್ತು ಯಾವ ಒಂದು ವರ್ಷ ಅಂತ ಎಲ್ಲ ಇಲ್ಲಿ ತಿಳ್ಕೊಬಹುದು. ನೆಕ್ಸ್ಟ್ ಇಲ್ಲಿ ಪಿಡಿಒ ಅಪ್ಲೋಡ್ ಮಾಡಿರುವ ಹಂತವಾರು ಛಾಯಾಚಿತ್ರ ಅಂತ ಇರುತ್ತೆ. ಇಲ್ಲಿ ಪಿಡಿಒ ಅಪ್ಲೋಡ್ ಮಾಡಿರುವಂತಹ ಫೋಟೋಸ್ ಇಲ್ಲಿರುತ್ತೆ. ತಳಪಾಯ, ಗೋಡೆ, ಛಾವಣಿ ಮತ್ತೆ ಪೂರ್ಣ ಶೌಚಾಲಯ ಅಂತ ಈ ರೀತಿ ಫೋಟೋಸ್‌ನ ಇಲ್ಲಿರುತ್ತೆ. ನೆಕ್ಸ್ಟ್ ಇಲ್ಲಿ ಹಾಗೆ ಕೆಳಕ್ಕೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಅನುದಾನ ಬಿಡುಗಡೆ ಮಾಹಿತಿ ಅಂತ ಇರುತ್ತೆ. ಇಲ್ಲಿ ಬಿಡುಗಡೆ ಆದಂತಹ ಮೊತ್ತ ಎಷ್ಟು ಮತ್ತೆ ಆ ಒಂದು ಹಣ ಯಾವತ್ತು ಬಂತು ಅಂತ ನಾವು ಇಲ್ಲಿ ತಿಳ್ಕೊಬಹುದು. ನೆಕ್ಸ್ಟ್ ಇಲ್ಲಿ ಯಶಸ್ಸು, ವೈಫಲ್ಯ ಅಂತ ಇರುತ್ತೆ. ಆ ಒಂದು ಅಮೌಂಟ್ ಸಕ್ಸಸ್‌ಫುಲ್ ಆಗಿ ಬಂದಿದೆಯಾ ಅಥವಾ ಪೆಂಡಿಂಗ್ ಅಲ್ಲಿ ಇದೆಯಾ ಏನಾಯ್ತು ಅಂತ ನಾವು ತಿಳ್ಕೊಬಹುದು ಇಲ್ಲಿ. ನೀವು ಸಹ ಈ ರೀತಿ ಆನ್‌ಲೈನ್ ಅಲ್ಲಿ ಮಾಹಿತಿನ ತಿಳ್ಕೊಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಟೆಕ್ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ.